ಸಾರ್ವಜನಿಕರಿಗೆ ಯಾಮಾರಿಸಿ ಹಗಲು ದರೋಡೆ ಮಾಡುತ್ತಿರುವ ವಿದ್ಯುತ್ ಇಲಾಖೆ. ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಆರೋಪ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ನೆಲಮಂಗಲ ನಗರಸಭೆ ಮತ್ತು ನೆಲಮಂಗಲ ವಿದ್ಯುತ್ ಇಲಾಖೆಗೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಮತ್ತು ಮುಖಂಡರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜನರಿಗೆ ಯಾಮಾರಿಸಿ ಹಗಲು ದರೋಡೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಈ ಕೂಡಲೇ ಹಗಲು ದರೋಡೆಯನ್ನು ನಿಲ್ಲಿಸಬೇಕೆಂದು ಆಕ್ರೋಶ ಹೊರಹಾಕಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್, ಸಾರ್ವಜನಿಕರಿಗೆ ಸುಲಭವಾಗಿ ಯಾಮಾರಿಸಿ 600 ರು ಮೀಟರ್ ಅನ್ನು 5,000 ರೂಪಾಯಿಗಳಿಗೆ ಮಧ್ಯವರ್ತಿ ಕಡೆಯಿಂದ ಮಾರಾಟ ಮಾಡುತ್ತಿದ್ದಾರೆ. ಮಧ್ಯವರ್ತಿ ಅಥವಾ ಬಡವರಿಗೆ ಒಂದು ಸ್ವಂತ ಮನೆ ಕಟ್ಟಿಕೊಳ್ಳುವ ಆಸೆ ಇರುತ್ತದೆ. ಅಂಥದ್ದರಲ್ಲಿ ಸರ್ಕಾರ ಮತ್ತು ಈ ಮಧ್ಯವರ್ತಿಗಳು ಸೇರಿಕೊಂಡು ಹಗಲು ದರೋಡೆ ಮಾಡುತ್ತಿದ್ದಾರೆ. ಈ ಕೂಡಲೇ ಈ ಹಗಲು ದರೋಡೆಯನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ಕೆಆರ್ಎಸ್ ಪಕ್ಷದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಯಾರಾದರೂ ಒಬ್ಬ ಸ್ವಂತ ಮನೆ ಕಟ್ಕೊಂಡು ಟೆಂಪರರಿ ಮೀಟ್ರು ಅಥವಾ ಒಂದು ಮೀಟರ್ ತಗೋತೀನಿ ಅಂತಂದ್ರೆ ಇಷ್ಟು ದಿನ ಫಸ್ಟ್ 600 ರೂಪಾಯಿ ಇತ್ತು ಮೀಟ್ರು, ಅದು 1,000 ರೂಪಾಯಿ ಆಯಿತು. ಅದಾದ್ಮೇಲೆ 1,500 ಆಯಿತು. ಈಗ ಅದನ್ನ ನೇರವಾಗಿ 5,000 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಅಂತಂತಂದ್ರೆ ಸರ್ಕಾರ ಯಾರೋ ಒಬ್ಬನಿಗೆ ಟೆಂಡರ್ ಕೊಟ್ಟಿದೆ. ಆ ಟೆಂಡರ್ ಕೊಟ್ಟಿರುವಂತ ವ್ಯಕ್ತಿ ಮಾರ್ಕೆಟ್ ಅಲ್ಲಿ ನೀವು ಆ ಮೀಟ್ರು ಎಂತ ಕಡೆ ಈಗ ತಮಿಳುನಾಡಲ್ಲಿ ಸಿಗತ್ತಂತೆ, ಅದಕ್ಕಿಂತ ಚೆನ್ನಾಗಿರೋ ಮೀಟ್ರೆ 1,500 ರೂಪಾಯಿಗೆ ಸಿಗತ್ತಂತೆ. ಆದ್ರೆ ಈ ಕರ್ನಾಟಕದ ಜನರಿಗೆ ಯಾರೋ ಒಬ್ಬ ಟೆಂಡರ್ ತಗೊಂಡಿರುವಂತಹ ಮಧ್ಯವರ್ತಿ ನೇರವಾಗಿ 5,000 ರೂಪಾಯಿಗೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಇದು ಯಾವ ರೀತಿ ಹಗಲು ದರೋಡೆ ಅಂತ ಹೇಳ್ಬಿಟ್ಟು ನಾವು ಕೇಳಕ್ಕೆ ಇಲ್ಲಿ ಬಂದ್ವಿ. ಆದ್ರೆ ಇವರು ಕೆಆರ್ ಸರ್ಕಲ್ಗೆ ಹೋಗಿ ಸರ್, ಅಲ್ಲಿ ಎಲ್ಲ ನಮ್ಮ ಮೇನ್ ಬ್ರಾಂಚ್ ಇದೆ ಅಂತ ಹೇಳಿದ್ರು. ಆದ್ರೆ ಈಗ ನೇರವಾಗಿ ಗೊತ್ತಿರಂಗೆ ಹಗಲು ದರೋಡೆ ಇದು. 1 ವರ್ಷ ಇದು ಎಲ್ಲರಿಗೂ ಗೊತ್ತಿದೆ. ಒಂದು ಮೀಟರ್ ಅಥವಾ ಒಂದು ಮ್ಯಾನುಫ್ಯಾಕ್ಚರ್ ಆದ್ರೆ ಅದ್ರ ಕಾಸ್ಟ್ ಎಷ್ಟು ಬೀಳುತ್ತೆ, ಏನ್ ಬೀಳುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಮ್ಯಾನುಫ್ಯಾಕ್ಚರ್ 800-900 ರೂಪಾಯಿ ಇರುತ್ತೆ. ಅದಕ್ಕೆ ಲಾಭ ಸೇರಿಸಿದ್ರೆ ಈಗ ಮಾರ್ಕೆಟ್ ಅಲ್ಲಿ ಹಾಗಾದ್ರೆ 1,500 ರೂಪಾಯಿ ಮಾಡ್ತಾರೆ, ಒಂದು ಸುಮ್ಮನೆ ಮಾಡ್ತಾ ಇದ್ದಾನ? ಇದಕ್ಕಿಂತ ಚೆನ್ನಾಗಿರೋ ಮೀಟರ್ಗಳು ಮಾರ್ಕೆಟ್ ಅಲ್ಲಿ 1,500 ರೂಪಾಯಿ ಸಿಗುತ್ತೆ. ಆದ್ರೆ ಇವನು ಯಾರೋ ಒಬ್ಬ ಟೆಂಡರ್ ತಗೊಂಡಿರುವಂತ ಅಯೋಗ್ಯ 5,000 ರೂಪಾಯಿಗೆ ಮಾಡ್ತಾ ಇದ್ದಾನೆ ಅಂತ ಜನರಿಗೆ ನೇರವಾಗಿ 5,400 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಆಯ್ತಾ? ಈ ರೀತಿಯಾದ ಹಗಲು ದರೋಡೆ ಸಲ್ಲೋದಿಲ್ಲ. ನಾವು ಇದನ್ನ ಯಾವುದೇ ಕಾರಣಕ್ಕೂ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಕೆಆರ್ಎಸ್ ಪಕ್ಷದಿಂದ ದೊಡ್ಡ ಹೋರಾಟ ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲಬೇಕು. ನೀವು ಜನರಿಗೆ ಏನು ಒಂದು ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದ್ ಕಡೆಯಿಂದ ಇದೇನೋ ಒಂದು ₹1, ₹2, $2,000 ಹಾಕ್ಬಿಟ್ಟು ಇಲ್ಲಿ 4,000, 5,000, 10,000 ಗಲ್ಲಿಗೆ ಒಂದು 10 ಬಾರ್ ಓಪನ್ ಮಾಡ್ಬಿಟ್ಟು ನೀವು ಇಲ್ಲಿ ಒಂದು ಏನೊಂದು 5,000 ರೂಪಾಯಿ ಇತ್ತು, ಆಮೇಲೆ 3rd ಪೇಸ್ ಮೀಟರ್ಗೆ 10,000 ರೂಪಾಯಿ ಕಿತ್ಕೊಂತ ಇದ್ದೀರಾ. ಇದು ನ್ಯಾಯನ? ಇದು ರೀತಿನ? ಇದು ಒಂದು ಯೋಗ್ಯವಾದ ಕೆಲಸನ ಅಂತ ನೀವು ಸರ್ಕಾರದ ಪ್ರತಿನಿಧಿಗಳು ಇವತ್ತು ಅರ್ಥ ಮಾಡ್ಕೋಬೇಕು. ಏನೊಂದು ನೀವು 1,500 ರೂಪಾಯಿ ಸಿಗೋಂತ ಮೀಟರ್ ತಗೊಂಡ್ಬಂದಿದ್ದ ಜನಕ್ಕೆ 5,000 ರೂಪಾಯಿಗೆ 10,000 ರೂಪಾಯಿ ಮಾಡಿದ್ರೆ ಜನ ಎಲ್ಲೋಬೇಕು ಸ್ವಾಮಿ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಧಿಕಾರಿಗಳು ಸುಮ್ಮನೆ ಕಣ್ಮುಚ್ಕೊಂಡು ಕುತ್ಕೋಬೇಡಿ, ಇಂಥದ್ನೆಲ್ಲ ತಡೀರಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಕೆಆರ್ಎಸ್ ಪಕ್ಷದಿಂದ ಇಲ್ಲಿ ಬಂದು ಮನವಿಯನ್ನು ಮಾಡಿದೀವಿ. ಆದ್ರೆ ಇದಕ್ಕಿಂತ ಮೇಲ್ ಅಧಿಕಾರಿಗಳು ಒಂದು ಕೆಆರ್ ಸರ್ಕಲ್ ಅಲ್ಲಿ ಇದ್ದಾರೆ, ಅಲ್ಲೇ ಹೋಗ್ಬಿಟ್ಟು ಸಹ ಮನವಿ ಮಾಡ್ತೀವಿ. ಇದು ಸಲ್ಲ. ಇದು ಕೆಆರ್ಎಸ್ ಪಕ್ಷ ಇದನ್ನ ನೇರವಾಗಿ ಖಂಡಿಸ್ತದೆ. ನಗರ ಮಾಫಿಯಾ ಹೆಂಗೆ ಅಂದ್ರೆ ಇದು ಈಗ ಹೊಸದಾಗಿ ಗ್ರಾಹಕರು ತಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಪಡಿಬೇಕು ಅಂದ್ರೆ ಸಿಂಗಲ್ ಫೇಸ್ ಮೀಟರ್ಗೆ 5,000 ರೂಪಾಯಿ, 3 ಫೇಸ್ ಮೀಟರ್ಗೆ 10,000 ರೂಪಾಯಿ ಕೊಡಬೇಕು. ಇದು ಯಾರೇ ಅನುಕೂಲ? ಇವತ್ತು ಈ ರಾಜ್ಯದಲ್ಲಿ ಈ ಇಂಧನ ಇಲಾಖೆಯಲ್ಲಿ ಈ ಮೀಟರ್ಗಳ ಒಂದು ಮಾಫಿಯಾ ಹೆಂಗಿದೆ ಅಂದ್ರೆ, ಮುಂಚೆ ಎಲ್ಲ ಮೀಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳು ಮೀಟರ್ಗಳು ಸಪ್ಲೈ ಮಾಡ್ತಾ ಇದ್ರು ಅಲ್ವೇನ್ರಿ? ಯಾರೋ ಒಬ್ಬ ಮಧ್ಯವರ್ತಿ ಕಂಪನಿಯನ್ನು ಹುಟ್ಟಾಕಿವರು ಆ ಮಧ್ಯವರ್ತಿ ಕಂಪನಿಗೆ ಮೀಟರ್ಗಳ ಸಪ್ಲೈ ಮಾಡೋದಕ್ಕೆ ಟೆಂಡರ್ ಕೊಟ್ಟಿದ್ದಾರೆ. ಇವತ್ತು ಇವು ನಮ್ಮ ಪ್ರಕಾರ ಮಾರ್ಕೆಟ್ ಅಲ್ಲಿ 500ರಿಂದ 1,000 ರೂಪಾಯಿಗೆ ಸಿಗ್ತಕ್ಕಂಥ ಮೀಟರ್ಗಳು ಇವು. ಗ್ರಾಹಕರಿಂದ 5,000 ರೂಪಾಯಿ ವಸೂಲಿ ಮಾಡ್ತಾರೆ ಇವರು. ಇದು ಹೆಂಗಿದೆ ಅಂದ್ರೆ ಮಾಫಿಯಾ ಇದು. ಈ ಮಾಫಿಯಾ ಹೆಂಗಿದೆ ಅಂದ್ರೆ ಇದು ಮುಂಚೆ ಭ್ರಷ್ಟಾಚಾರ ಹಗರಣ ನಡೀತಾ ಇದ್ವು. ಸರ್ಕಾರಿ ದುಡ್ಡನ್ನ ತಿಂದು ಬಿಡ್ತಾ ಇದ್ರು ಕಳ್ಳರು, ನುಂಗಿ ನೀರು ಕುಡಿದು ಬಿಡ್ತಾ ಇದ್ರು. ಅದು ಭ್ರಷ್ಟಾಚಾರ ಅಂತ ನಾವು ನೀವೆಲ್ಲ ಪ್ರಶ್ನೆ ಮಾಡ್ತಾ ಇದ್ವಿ. ಆದ್ರೆ ಈ ಮೀಟರ್ ಮಾಫಿಯಾನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇವರು ಅಂದ್ರೆ, ಸರ್ಕಾರದಿಂದ ತಿನ್ನಲ್ಲ ಇವರು, ಬೇರೆ ಕಡೆಯಿಂದ ಕದಿಯಲ್ಲ, ಡೈರೆಕ್ಟ್ ಆಗಿ ಜನಗಳ ಜೋಬಿನ ಕದೀತಾರೆ ಇವರು. ಡೈರೆಕ್ಟ್ ಆಗಿ ಜನಗಳ ಜೋಬಿನ ಕದೀತಾರೆ ಇವತ್ತು ಇವರು. ನಾಜೂಕು ಮಾಡಿ ಎಷ್ಟು ನಾಜೂಕು ಅಂದ್ರೆ ಎಲ್ಲೂ ಸಿಗಪ್ಪಲ್ಲ ಇವರು. ಇಂಥ ಮಾಫಿಯಾ, ಇಂಥ ಭ್ರಷ್ಟರು ಬೇಕಾದ್ರೆ ನಮಗೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.